ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ದೇವ್ರೆ, ಲೀಲಾ ಏಜೆ ಸರ್ ಇಬ್ರು ಬಂದ್ಬಿಟ್ರಲ್ಲ, ಹೀಗೇನ್ ಮಾಡೋದು? ಬದುಕೋಕೆ ಅನ್ನ ಬೇಕು ನಿಜ, ಆದ್ರೆ ಅನ್ನ ಉಳಿಸೋಕೆ ತಿರುಪೆ ಎತ್ತಿದ್ರು ಮರ್ಯಾದೆಯಿಂದ ಬದುಕಬಹುದು. ಅಕ್ಕ ಹಣಕ್ಕೋಸ್ಕರ 15-20 ವರ್ಷದ ದೊಡ್ಡವನ್ ಮದುವೆ ಆಗಿದ್ದಾಳೆ. ತಂಗಿನೂ ಅದೇ ದಾರಿ ತುಳಿಯಲ್ವಾ? ಕೌಸಲ್ಯ, ರೇವತಿ, ಹೇ ಕೌಸಲ್ಯ, ರೇವತಿ, ಬೇಗ ಕಣ್ಣೀರು ಉಳಿಸ್ಕೊಡ್ರಿ. ಸ್ವಾಮಿಗಳೇ, ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಆಗಿರೋ ಅವಮಾನಕ್ಕೆ ಕಣ್ಣೇ ಹಿಂಗೋಗ್ಬಾರ್ದ ಅಂತಿದ್ರೆ ಬಂದ್ಬಿಟ್ರು ಕಣ್ಣೀರು ಒರೆಸ್ಕೋ ಹೇಳಕ್ಕೆ. ಓ, ಏಜೆ ಲೀಲಾ ಇಬ್ರು ಬಂದಿದ್ದಾರೆ, ಕಣ್ಣೀರು ಉರಿಸ್ಕೊಳ್ಳಿ. ಏನು ಅಕ್ಕ ಭಾವ ಬಂದ್ರ? ಮೊದಲೇ ಬಂದಿರಿದ್ರೆ ಇಲ್ಲಿ ನಡೆದಿದ್ ರಾಧಾ ಅಂತ ನೋಡಿ ಅದೆಷ್ಟು ನೊಂದ್ಕೋತಿದ್ರು ಏನೋ. ಅಮ್ಮ, ಅಕ್ಕ ಭಾವ ಮುಂದೆ ಇಲ್ಲೇನೂ ಹಾಗೇ ಇಲ್ಲ ಅನ್ನೋ ಥರ ನಡ್ಕೋಬೇಕು, ನಗ್ನಗ್ತಾ ಇರ್ಬೇಕಪ್ಪ. ನೀವು ಅಷ್ಟೇ ರೀ, ಎಲ್ಲ ಸುಸೂತ್ರವಾಗಾಯ್ತು. ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೋಬೇಕು. ಏ, ನಾನು ಕಂಟ್ರೋಲ್ ಮಾಡ್ಕೋತೀನಿ. ಮಗಳು ನೋವು ನೋಡೋಕ್ಕಾಗದೆ ಪಟ್ಟಂತ ಕಣ್ಣೀರು ಹಾಕೊಂಡು ನೀನು ನೋಡು. ನಮ್ಮ ನೋವು ಏನೇ ಇರಲಿ, ಮಣ್ಣಾಗ್ಲಿ, ಆದರೆ ಅವರಿಬ್ರು ಮುಂದೆ ತೋರಿಸ್ಕೋಬಾರ್ದು, ಗೊತ್ತಾಯ್ತಾ? ಪತ್ತೆ ಬಿಟ್ರು ಅನ್ಸುತ್ತೆ, ನಗ್ತಾ ಇರ್ರೆ, ನಗಿ. ಅಪ್ಪ ಸಾಕು, ಇನ್ನು ನನ್ನ ಕೈಯಲ್ಲಿ ನಗಕ್ಕಾಗ್ತಿಲ್ಲ. ನಕ್ಕು ನಕ್ಕು ಹೊಟ್ಟೆ ನೋವು ಬರ್ತಿದೆ. ನಂಗಂತೂ ಆ ಹುಡುಗನ ಗುಣ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅಯ್ಯೋ ಏಜೆ ಸರ್, ಲೀಲಾ ಖುಷಿಯಲ್ಲಿ ನೀವು ಬಂದಿದ್ದು ಗಮನಿಸಲೇ ಇಲ್ಲ. ಎಷ್ಟೊತ್ತಿಗೆ ಬಂದ್ರಿ? ಬನ್ನಿ ಬನ್ನಿ, ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಈಗ ಯಾರೋ ಹೋದ್ರು. ಅದು ರೇವತಿಗೆ ಗಂಡು ನೋಡಕ್ ಬಂದಿದ್ವಳಿ ಅಂದ್ರೆ ಎಲ್ಲ ಮುಗಿಸ್ಕೊಂಡು ಹೋದ್ರು. ಗ್ರೇಟ್. ಏನಂದ್ರು? ಪಾಸಿಟಿವ್ ಆಗಿದ್ರಾ? ಹಾ, ಮದುವೆ ಆದ್ರೆ ಈ ಹುಡುಗಿನೇ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಶ್ರೀಮಂತ ಅಂತ ಹೇಳಿ ಏಜೇನ ಕದ್ದು ಮದ್ವೆ ಆದ್ಲು. ಅದೇ ತರ ಇವಳು ನನ್ನ ಮಗನ ಮದ್ವೆ ಆದ್ಮೇಲೆ ಶ್ರೀಮಂತ ಸಿಕ್ಕಿದಾನೆ ಅಂತ ಹೇಳಿ ಕದ್ದು ಓಡಾಗಲ್ಲ ಅಂದ್ರೆ ಏನ್ ಗ್ಯಾರಂಟಿ? ಈ ಮೋಸಗಾರಿರೋ ಮನೆ, ಇಂಥ ದರಿದ್ರ ಸಂಬಂಧ ನಮಗೆ ಬೇಕಾಗಿಲ್ಲ. ನಮ್ಮ ಜೀವಮಾನದಲ್ಲೇ ಇಂಥ ಮನೆನ ನೋಡ್ಲಿಲ್ಲ. ಈ ಮನೆಯಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆಯವರು. ಅಳಿಯ ಆಗೋದಾದ್ರೆ ಈ ಮನೆಗೆ ಅಳಿಯ ಆಗ್ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ರು. ಛೀ, ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಎಲ್ಲ ಈಗಲೇ ಹೇಳ್ಬೇಕಾ?
ನೋಡಿ ನೋಡಿ ಎಷ್ಟು ನಾಚ್ಕೋತಾ ಇದ್ದಾಳೆ. ನಾಚ್ಕೊಂಡು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ನಾಚ್ಕೊಂಡ್ರೆ ಕೆನ್ನೆ ಕೆಂಪಾಗುತ್ತೆ ಅಪ್ಪ. ಅತ್ರೆ ಮಾತ್ರ ಕಣ್ ಕೆಂಪಾಗೋದು. ಆ್ಯಕ್ಚುಲಿ ಲೀಲಾ, ತುಂಬ ಖುಷಿಯಾದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರು ಬಂದಾಗ ಆಬ್ವಿಯಸ್ಲಿ ಕಣ್ಣು ಕೆಂಪಾಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತೊಗೊಂಡು ಬರ್ತೀನಿ. ಅಳಿಯ ಮಗಳು ಮನೆಗೆ ಬಂದಿದ್ದಾರೆ. ಅವ್ರ ಮುಂದೆ ನಮ್ಮ ಕಷ್ಟ ಗೊತ್ತಾಗಬಾರ್ದು, ಅವ್ರಿಗೆ ನಮ್ಮ ಕಷ್ಟನ ಹೇಳ್ಕೊಡ್ಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು, ನಮ್ಮವರು ಅಂತ ಬಂದಾಗ ಈ ಹಾಳದ ಕಣ್ಣೀರು ನಮ್ಗಿಂತ ಮುಂಚೆನೇ ಆಚೆ ಬಂದ್ಬಿಡುತ್ತೆ. ಈಗ ಗೊತ್ತಾಗ್ತಾ ಇದೆ, ನೋವು ದೊಡ್ಡದಲ್ಲ, ಆ ನೋವನ್ನ ತಡ್ಕೊಂಡು ನಗೋದಿದೆಯಲ್ಲ ಅದು ತುಂಬ ದೊಡ್ಡದು ಅಂತ. ಅಮ್ಮ, ನೀನ್ ಯಾಕೆ ಅಳ್ತಾ ಇದೀಯಾ? ಗೊತ್ತಿದ್ದು ಹೀಗೆ ಕೇಳ್ತೀಯಲ್ಲಮ್ಮ. ನೋಡು, ಏನು ಆಗೇ ಇಲ್ವಲ್ಲ, ನೀನ್ ಯಾಕೆ ಅಳ್ಬೇಕು? ಅಮ್ಮ ಏನ್ ಹೇಳ್ತಿದ್ಯಾ? ಹೌದಮ್ಮ, ನೀನೇನು ಗೊತ್ತಿಲ್ಲದಿರೋಳ ಥರನೇ ಇರಬೇಕು. ಯಾಕಂದರೆ ಲೀಲನ ನೀನು ತುಂಬ ಹಚ್ಕೊಂಡಿದ್ದೀಯ. ಅವಳು ಮಾತಾಡಿದ ತಕ್ಷಣ ನಿನ್ಗೆ ಅಳು ಬಂದ್ಬಿಡುತ್ತೆ. ನಿನ್ನ ದಮ್ಮಯ್ಯ ಅಂತೀನಿ ಕಣೆ, ಯಾವುದೇ ಕಾರಣಕ್ಕೂ ಅವಳಿಗೆ ವಿಷಯ ಗೊತ್ತಾಗಬಾರ್ದು. ಅಳು ಬಂದೇ ಬಿಡ್ತಮ್ಮ, ಅದಕ್ಕೆ ಇಲ್ಲಿಗೆ ಬಂದೆ. ಹೌದಮ್ಮ, ಆಗಿದ್ರ ಬಗ್ಗೆ ಇದೆಲ್ಲ ಯೋಚನೆ ಮಾಡ್ತಿದ್ರೆ ಹೀಗೆಲ್ಲ ಆಗುತ್ತೆ. ನೋಡು ಮಗಳೇ, ಸ್ವಲ್ಪ ಹೊತ್ತು ಇದನ್ನೆಲ್ಲ ಮರ್ತು ಬಿಡು. ನಾನು ಅವ್ರಿಗೆ ಕಾಫಿ ಮಾಡಿಕೊಡ್ತೀನಿ, ತೊಗೊಂಡು ಹೋಗ್ಕೊಡು. ಕೆಲಸ ಮಾಡ್ತಿದ್ರೆ ನೋವೇ ಗೊತ್ತಾಗಲ್ವಂತೆ. ದೊಡ್ಡವ್ರು ಹೇಳಿಲ್ವಾ, ಸುಮ್ಮನೆ ಇದ್ರೇ ಏನೇನೋ ತಲೆಗೆ ಬರೋದು. ಈ ಕಡೆ ಬಾ, ಕಾಫಿಗೆ ಇಡ್ತೀನಿ. ಸರ್, ಹುಡುಗ ತುಂಬ ಒಳ್ಳೆಯವನು, ಫಾರಿನಲ್ಲಿದ್ದಾನಂತೆ. ರೇವತಿನ ಮೆಚ್ಕೊಂಡ್ಬಿಟ್ಟಿದ್ದಾನೆ. ಹೌದಾ ಅಪ್ಪ? ಅಷ್ಟು ಒಳ್ಳೆ ಹುಡುಗ ಸಿಕ್ಕಿದಾನ? ಹೌದು ಕಣಮ್ಮ, ನಮ್ಮ ರೇವತಿ ತುಂಬ ಅದೃಷ್ಟವಂತೆ. ಅದಕ್ಕೆ ಅಷ್ಟು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಬೇರೆ ಏನು ಹೇಳಿದ್ರಪ್ಪ? ಅದು ಮನೆಗೆ ಹೋದ್ಮೇಲೆ ಪುರೋಹಿತರ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ಹೇಳ್ತೀವಿ, ಯಾವುದಕ್ಕೂ ರೆಡಿ ಇದ್ಬಿಡಿ ಅಂದಿದ್ದಾರೆ. ಓ, ಸಿನಿಮಾದಲ್ಲಿ ಕೂಡ ಯಾವ ಮದ್ವೆನೂ ಇಷ್ಟು ಬೇಗ ಆಗಲ್ವಲ್ಲಪ್ಪ? ಹೌದಲ್ಲ ಮರಿ, ಅದಕ್ಕೆ ರೇವತಿ ತುಂಬ ಅದೃಷ್ಟವಂತೆ ಅಂತ ಹೇಳಿದ್ನಲ್ಲ, ಅವಳಿಗೆ ಎಲ್ಲ ಬೇಗನೆ ಆಗ್ಬಿಡ್ತಾ ಇದೆ. ಅಲ್ಲಪ್ಪ, ಅದು ಅಮ್ಮ ಕಾಫಿ ತಗೊಂಡ್ಬರ್ತೀನಿ ಅಂತ ಹೇಳಿದ್ಲಲ್ಲಮ್ಮ, ನೋಡ್ಕೊಂಡ್ಬರ್ತೀನಿ ತಡಿ. ಕೌಸಲ್ಯ, ಇಲ್ಲ ಯಾಕೆ ಡಲ್ಲಾಗಿದೆಯಾ? ಏನೂ ಇಲ್ಲ ಏಜೆ, ಲೇಟಾಗಿ ಬಂದ್ನಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಬೇಗ ಬಂದಿದ್ರೆ ಇವ್ರ ಖುಷಿಯಲ್ಲಿ ನಾನು ಭಾಗಿಯಾಗ್ಬೋದಿತ್ತು. ಇವ್ರ ಖುಷಿನ ನನ್ನ ಕಣ್ಣಾರೆ ನೋಡಿ
ನಾನು ಖುಷಿ ಪಡ್ಬೋದಿತ್ತು ಅಂತ ಏಜೆ. ಕೌಸಲ್ಯ, ನನ್ನ ಕೈಲಿ ಆಗ್ತಾ ಇಲ್ಲ ಕಣೆ. ಲೀಲಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನನಗೆ ಸುಳ್ಳು ಹೇಳಕ್ ಗೊತ್ತಾಗ್ತಾ ಇಲ್ಲ. ಅಪ್ಪ, ನನಗೂ ಆಗದೆ ಅಲ್ಲಿಂದ ತಪ್ಪಿಸ್ಕೊಂಡ್ಬಂದೆ. ನೀನು ಅದೇ ಕೆಲಸ ಮಾಡಿದ್ಯಾ? ರೀ, ಅಳಿಯ ಮಗಳನ್ನ ಅಲ್ಲಿ ಬಿಟ್ಟು ನಾವು 3 ಜನನೂ ಇಲ್ಲಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ದೇವರಂಥ ಏಜೆ ಅವ್ರ ಮುಂದೆ ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನ ಜೀವಮಾನದಲ್ಲಿ ಹೇಳದೇ ಇರೋಷ್ಟು ಸುಳ್ಳನ್ನೆಲ್ಲ ಒಂದೇ ದಿವಸ ಹೇಳ್ಬಿಟ್ಟಿದ್ದೀನಿ ಅವನು ಅನಿಸ್ತಾ ಇದೆ. ನೋಡು, ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡಿದ್ದೀನಿ. ಇನ್ನು ನನ್ನ ಕೈಲಾಗಲ್ಲ. ಇನ್ನೇನಿದ್ರು ನಿಮ್ಮ ಕೈಲೇ ಇರೋದು. ಸರಿ, ನಾವೇ ಹೋಗ್ತೀವಿ. ರೇವತಿ, ನೆನಪಿರ್ಲಿ, ಲೀಲನ್ ಮುಂದೆ ನಿಂದು ನಗೋದಷ್ಟೇ ಕೆಲಸ. ಏನಾದರೂ ಹೇಳಿದ್ರೆ ಮನೆಗೆ ಬಂದ ಮಗಳನ್ನ ನೋಯಿಸ್ ಕಳಿಸ್ದಂಗೆ ಆಗುತ್ತೆ ಕಣೆ. ಇಲ್ಲಮ್ಮ, ನಾನೇನು ಮಾತಾಡಲ್ಲ. ಏಜೆ, ಇದು ನಾನು ತಂದಿದ್ದ ಸೀರೆ ಅಲ್ಲ. ನಾನು ತಂದಿದ್ದ ಸೀರೆ ಎಲ್ಲೋಯ್ತು? ಓ, ಕಾರಲ್ಲೇ ಇದೆ, ತಂದ್ಬಿಡ್ತೀನಿ. ಇಲ್ಲ, ಕೂತ್ಕೋ. ನಿಮ್ಮ ತಾಯಿ ನಿಮ್ಮ ತಂಗಿಗೆ ಈ ಸೀರೆನೇ ಕೊಡ್ಬೇಕು ನೀವು. ಏನು ಹೇಳ್ತಿದ್ದೀರಾ ನೀವು? ನಾನು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿದ ಸೀರೆ ಬಿಟ್ಟು ಇದನ್ನ ಯಾಕೆ ಕೊಡಲಿ? ಇಲ್ಲ, ನಾನು ಹೇಳ್ದಷ್ಟು ಮಾಡಿ ಅವ್ರಿಗೆ ಈ ಸೀರೆನೇ ಕೊಡಬೇಕು. ಅಲ್ಲ ಏಜೆ, ನೀವು ಯಾವುದೋ ಸೀರೆ ಕೊಡು ಅಂದರೆ ನಾನು ಹೇಗೆ ಕೊಡೋಕ್ಕಾಗುತ್ತೆ? ನಾನು ತಂದಿರೋ ಸೀರೆನ ನಾನು ಕೊಡಬೇಕು. ಎಲ್ಲೋಗ್ತಾ ಇದ್ದೀವಿ? ಅಮ್ಮಂಗೆ ಮತ್ತೆ ರೇವತಿ ತಂದಿರೋ ಸೀರೆ ತಗೊಂಡು ಬರ್ತೀನಿ. ಲೀಲಾ, ಬಂದು ಕೂತ್ಕೋ. ಏಜೆ, ಕೂತ್ಕೋ. ಸಾರಿ ಏನೇಂದ್ರೆ, ಅದು ರೇವತಿ ಹುಡುಗನ್ ನೋಡಿದ ಖುಷಿನಲ್ಲಿ ನಾಚ್ಕೊಂಡು ಕಾಫಿ ಮಾಡೋದನ್ನ ಲೇಟ್ ಮಾಡಿಬಿಟ್ಲು. ನೀನ್ ಯಾಕಮ್ಮ ನಿಂತಿದ್ಯಾ? ಬಾ ಕೂತ್ಕೋ. ಬಾಮ. ಅಮ್ಮ, ರೇವತಿ, ಯಾಕಮ್ಮ? ಯಾಕೆ ಚುಕ್ಕಿ? ಖುಷಿ ಆಗ್ಲಿಲ್ವಾ? ನಾನು ಕೊಟ್ಟಿರೋ ಸೀರೆ ನೋಡ್ಲೇ ಇಲ್ಲ. ಅದು ಅಕ್ಕ, ನೀವಿಬ್ರು ನೋಡಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಹಾಗೆ ನಿಂತಿದ್ಯಾ? ಸೀರೆ ನೋಡು. ಹೌದು, ನೀನು ತಂದಿರೋ ಸೀರೆ ಅಂದಮೇಲೆ ಟಾಪಾಗೆ ಇರುತ್ತೆ ಅಲ್ವೇನಮ್ಮ? ಈಗ ನೋಡ್ತೀನಿ. ಅಕ್ಕ, ಸೀರೆ ತುಂಬ ಚೆನ್ನಾಗಿದೆ. ತುಂಬ ಕಾಸ್ಟ್ಲಿ ಇರಬೇಕು ಕಣೆ. ನೀನು ತುಂಬ ಪುಣ್ಯ ಮಾಡಿದ್ದೆ ಕಣೆ ಇಂಥ ಅಕ್ಕ ಬಾವನ್ ಪಡಿಯೋಕ್ಕೆ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕಲ್ವಾ? ನನ್ನಿಂದಾನೇ ರೇವತಿಗೆ ಬಂದಿರೋ ಸಂಬಂಧ ಹಾಳಾಗಿದೆ. ಆದರೂ ನನ್ನಂತ ಅಕ್ಕ ಸಿಗೋ ಪುಣ್ಯ ಮಾಡಿರ್ಬೇಕು ಅಂತಿದ್ಯಲ್ಲೇ. ನನಗೆಲ್ಲ ಗೊತ್ತು ನೀವು ಒಳಗೆ ಹತ್ಕೊಂಡು ಹೊರಗಡೆ ನಗ್ತಾ ಇದ್ದೀರಾ ಅಂತ. ಇಷ್ಟು ಮೋಸ ಮಾಡಬಾರ್ದಮ್ಮ, ಮೋಸ ಮಾಡಬಾರ್ದು. ಆ್ಯಕ್ಚುಲಿ ಅವಳು ಬಂದಿದ್ದೆ ನಿಮಗೆ ಸೀರೆ ಕೊಡಬೇಕು ಅಂತ. ಆಗಲೇ ಬಂದವಳು ಮತ್ಬಿಟ್ಟು ಹಾಗೆ ಬಂದ್ಬಿಟ್ಟಿದ್ಲು ಅಷ್ಟೇ. ಸರಿ, ನಾವೇನು ಹೊರಡ್ತೀವಿ. ಏನೇ ಬೇಕಿದ್ರು ಕೇಳಿ, ಹೆಸಿಟೇಟ್ ಮಾಡಬೇಡಿ. ರೀ, ಅಳಿಂದ ಹೊರಟ್ರು ಬನ್ನಿ. ಬಂದೆ. ಏಜೆ, ಒಂದು ನಿಮಿಷ ಬಂದ. ಸರ್, ಮದುವೆ ರೇಟ್ಸ್ ಗೊತ್ತಾದ ತಕ್ಷಣ ಹೇಳ್ತೀನಿ. ನೋಡಿ, ಮನ್ಸಲ್ಲಿ ನೋವು ಇಟ್ಕೊಂಡು ಅದನ್ನು ಬಚ್ಚಿಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದನ್ನು ನೀವಿಷ್ಟು ಸುಲಭವಾಗಿ ಮಾಡಿದ್ದೀರಾ ಅಲ್ವಾ? ನಾನು ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡ್ತೀರಾ? ಏನ್ ಹೇಳ್ತಾ ಇದೀವ? ನಿಮ್ಗೆ ಒಬ್ಳು ಮಗಳಿದ್ಲು ಅನ್ನೋದನ್ನ ಮರ್ತು ಬಿಡಿ. ಕಣ್ ಮುಂದೆನೆ ನಿಮ್ಗೆ ಅವಮಾನ ಆಗಿದ್ದು ನಾನು ನೋಡ್ದೆ. ನನ್ನಿಂದ ನಿಮಗೆ ಯಾವ ತೊಂದರೆನೂ ಆಗಬಾರ್ದು. ನನ್ನ ತವರು ಯಾವಾಗಲೂ ನಗ್ನಗ್ತಾ ಇರಬೇಕು. ಇನ್ಯಾವತ್ತೂ ನಾನು ಈ ಮನೆ ಕಡೆ ತಲೆ ಹಾಕಲ್ಲ. ಅಕ್ಕ, ಒಂದು ನಿಮಿಷ ರೇವತಿ. ಚಿಕ್ಕ ವಯಸ್ಸಿಂದ ಈ ಮನೆಯವರೆಲ್ಲ ಖುಷಿಯಾಗಿರ್ಬೇಕು. ರೇವತಿ ಮದುವೆಗೆ ಓಡಾಡಬೇಕು, ಅವಳ ಖುಷಿನ ನೋಡಬೇಕು, ಅಪ್ಪ ಅಮ್ಮನ ಮುಖದಲ್ಲಿ ಆ ಸಂಭ್ರಮದ ಕಳೆ ನೋಡಬೇಕು ಅಂತ ಕನ್ಸು ಕಟ್ಕೊಂಡೋಳು ನಾನು. ಆದ್ರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.
ನಾನಿದ್ದೀನಿ ಅನ್ನೋದನ್ನೇ ಏನಾಯ್ತು? ಆಲ್ ಓಕೆ? ಏನಿಲ್ಲ, ಹೊರಡೋಣ.